Hello friends, welcome back to the class Indian Polity presented by Sankti Sir. Telegram and WhatsApp ಚಾನಲ್ Sankti Sir Academy ಆ್ಯಪ್ Sankti Sir Academy ಅನ್ನುವಂಥದ್ದು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ನೋಡ್ತಾ ಇದ್ದೀವಿ. ಪ್ರಶ್ನೆ ಗಂಟೆ ಮತ್ತು ಶೂನ್ಯ ವೇಳೆ ಅನುಕ್ರಮದ ಬಗ್ಗೆ ಈ ಕೆಳಗಣದಲ್ಲಿ ಯಾವುದು ನಿಜ ಅಂದರೆ ಈ ಕ್ವಶನ್ ಅವರ್ ಮತ್ತು ಜೀರೋ ಅವರ್ ಯಾವುದು ಮೊದಲು ಬರ್ತದೆ ನಂತರ ಯಾವುದು ನಂತರದಲ್ಲಿ ಬರ್ತದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರೆ ಇಲ್ಲಿರುವಂಥದ್ದು ಯಾವುದು ಸರಿ ಅನ್ನೋದನ್ನು ಹೇಳಬೇಕು. ದಿನದ ವ್ಯವಹಾರವು ಸಾಮಾನ್ಯವಾಗಿ ಪ್ರಶ್ನೆ ಗಂಟೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಶೂನ್ಯ ವೇಳೆ ಪ್ರಶ್ನೆ ಗಂಟೆಯನ್ನು ಅನುಸರಿಸುತ್ತದೆ. ಅಂದರೆ ಫಸ್ಟ್ಗೆ ದಿನದ ವ್ಯವಹಾರ ಅಂದ್ರೆ ಏನು, ನಮ್ಮ ಯಾವುದೇ ರೀತಿ ಸೆಷನ್ ನಡಿಬೇಕಾದ್ರೆ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 11 ಗಂಟೆಗಾದ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅದು ಸ್ಟಾರ್ಟ್ ಆಗೋದು ಯಾವುದು, ಪ್ರಶ್ನೆ ಗಂಟೆ ಒಂದಿಗೆ, ಕ್ವಶನ್ ಅವರ್ ಒಂದಿಗೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಕ್ವಶನ್ ಅವರ್ ಮುಗಿದ್ಮೇಲೆ ಜೀರೋ ಅವರ್ ಬರುತ್ತೆ ಅಂತ ಆಪ್ಷನ್ ಎ ಹೇಳ್ತಾ ಇದ್ದಾರೆ. ಅದು ಸರಿನಾ ತಪ್ಪ ಹೇಳಿ. ದಿನದ ವ್ಯವಹಾರವು ಸಾಮಾನ್ಯವಾಗಿ ಶೂನ್ಯ ವೇಳೆಯಿಂದ ಸ್ಟಾರ್ಟ್ ಆಗ್ತದೆ, ಪ್ರಾರಂಭವಾಗುತ್ತದೆ ಮತ್ತು ಪ್ರಶ್ನೆ ಗಂಟೆ ಶೂನ್ಯ ವೇಳೆಯನ್ನು ಅನುಸರಿಸುತ್ತದೆ. ನಂತರದಲ್ಲಿ ಪ್ರಶ್ನೆ ಗಂಟೆ ಕ್ವಶನ್ ಅವರ್ ಬರ್ತದೆ ಅಂತಾರೆ. ದಿನದ ವ್ಯವಹಾರವು ಸಾಮಾನ್ಯವಾಗಿ ಪ್ರಶ್ನೆ ಗಂಟೆ ಅಥವಾ ಶೂನ್ಯ ವೇಳೆಯಿಂದ ಪ್ರಾರಂಭವಾಗುತ್ತೆ, ಯಾವುದಾದ್ರೂ ಒಂದು ಆಗ್ಬೋದು ಅಂತ. ಮೇಲಿನ ಯಾವುದೂ ಅಲ್ಲ, ಈ ತರ ಯಾವುದು ಇಲ್ಲೇ ಇಲ್ಲ ಅಂತ. ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಸ್ಟಾರ್ಟ್ ಆಗೋದೆ ಕ್ವಶನ್ ಅವರ್, ಕ್ವಶನ್ಗಳೊಂದಿಗೆ. ಪ್ರಶ್ನೆ ಯಾರು ಕ್ವಶನ್ ಕೇಳ್ತಾರೆ? ಈ ಮೆಂಬರ್ಗಳು ಮಿನಿಸ್ಟರ್ಗಳಿಗೆ ಕ್ವಶನ್ ಕೇಳ್ತಾರೆ. ಯಾಕೆ ಅಂದ್ರೆ ಅಕೌಂಟಬಿಲಿಟಿ ಇರ್ಬೇಕಲ್ಲ, ಇಲ್ಲಾಂದ್ರೆ ಮಿನಿಸ್ಟರ್ ಮನಸ್ಸಿಗೆ ಬಂದಾಗ ಏನೇನು ಮಾಡ್ಕೊಂಡು ಹೋಗ್ತಾರೆ. ಏನೋ ಒಂದು ಕ್ವಶನ್ ಕೇಳ್ತಾರ ಅಂತೇಳಿ ಅವ್ರು ಸ್ವಲ್ಪ ಏನೋ ಒಂದು ದೊಡ್ಡ ಹಗರಣ ಆಗಲ್ದಂಗೆ ಆತರ ಜನಕ್ಕೆ ತೊಂದರೆ ಆಗಲಂಗೆ ಒಂದು ಲೆವೆಲ್ಗೆ ನಡೀತಾರೆ. ಈಗ ನಿಮ್ಮನ್ನೇ ಒಂದು ಪ್ರಶ್ನೆ, ನಿಮ್ಮ ತಂದೆ ತಾಯಿ ಪ್ರಶ್ನೆ ಕೇಳ್ತಿರ್ತಾರೆ, ಏನು ಓದಿದೆ, ಎಷ್ಟು ಓದಿದೆ, ಯಾವಾಗ ಪಾಸ್ ಆಗುತ್ತೆ, ಯಾವಾಗ ಎಕ್ಸಾಮ್ ಇದೆ, ಪಾಸ್ ಆಗತ್ತಾ ಈ ಸರ್ತಿ ಅಂತ ಕೇಳಿದಾಗ ಸ್ವಲ್ಪ ನಿಮಗೆ ಭಯ ಇರ್ತದೆ. ಇಷ್ಟೆಲ್ಲ ಕೇಳ್ತಾರೆ, ಸ್ವಲ್ಪ ನಾನು ಓದ್ಬೇಕಪ್ಪ ಅಂತ ನಿಮ್ಗೆ ಹೇಗೆ ಅಕೌಂಟಬಿಲಿಟಿ ಇರುತ್ತಲ್ಲ, ಅದಕ್ಕೋಸ್ಕರನೇ ನಮ್ಮ ಪಾರ್ಲಿಮೆಂಟಲ್ಲಿ, ಈ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಈ ತರ ಇಟ್ಟಿರ್ತಾರೆ. ಕ್ವಶನ್ ಅವರ್ ಅಂದ್ರೆ ಈ ಮೆಂಬರ್ಗಳು ರೂಲಿಂಗ್ ಪಾರ್ಟಿ ಮೆಂಬರ್ ಆದ್ರೂ ಕೇಳ್ಬೋದು, ಅಪೋಸಿಷನ್ ಪಾರ್ಟಿ ಮೆಂಬರ್ ಆದ್ರೂ ಕೇಳ್ಬೋದು. ಓಕೆ, ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ರೂಲಿಂಗ್ ಪಾರ್ಟಿ ಇದ್ರು ಅವ್ರಿಗೆ ಕ್ವಶನ್ ಕೇಳ್ತಾರೆ, ಏನ್ ಮಾಡ್ತಾ ಇದ್ರಿ ನೀವು ಅಂತ ಅವ್ರಿಗೆ ಕೇಳ್ಬಿಡ್ತಾರ. ಅವ್ರು ಕೇಳೋದಿಲ್ಲ, ಯಾರನ್ನೂ ಕೇಳಲ್ಲ ಅವರು. ಸೊ ಆತರ ರೂಲಿಂಗ್ ಪಾರ್ಟಿ ಅವರು ಕೇಳ್ಬೋದು. ಕೆಲವೊಂದ್ಸಲ ಅಪೋಸಿಷನ್ ಅವ್ರು ಮಾತ್ರ ಪ್ರಶ್ನೆ ಕೇಳ್ತಾರ ಅಂತ ಇರ್ತದೆ. ಹಾಗೇನಿಲ್ಲ, ರೂಲಿಂಗ್ ಪಾರ್ಟಿ ಅವರು ಕೂಡ ಯಾಕಂದ್ರೆ ರೂಲಿಂಗ್ ಪಾರ್ಟಿ ಅವ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ, MLA ಇದಾರೆ ಅವರು. ಸೊ ಮಿನಿಸ್ಟರ್ ಇದ್ದಾರೆ, ಕ್ವಶನ್ ಕೇಳ್ತಾರೆ, ಏನ್ ಮಾಡ್ತಾ ಇದೀರಪ್ಪ ನೀವು ಅಂತೇಳಿ ಕೇಳ್ಬೋದು. ಆ ರೀತಿ ಕ್ವಶನ್ ಅನ್ನ ಕೇಳ್ತಾರೆ. ಫಸ್ಟ್ ಕ್ವಶನ್ ಅವರ್ ಇರ್ತದೆ, ನಂತರದಲ್ಲಿ ಜೀರೋ ಅವರ್. ಆ ಟೈಮಿಂಗ್ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಅದು ಎಷ್ಟು ಅವರ್ ಇರಬೇಕು, ಹೆಂಗಿರ್ಬೇಕು, ಎಷ್ಟು ಮುಂಚೆ ಪರ್ಮಿಷನ್ ತಗೋಬೇಕು, ಅವೆಲ್ಲ ಕಂಡೀಷನ್ಸ್ ಕೂಡ ಇನ್ ಡೀಟೇಲ್ ಆಗಿ ಸ್ವಲ್ಪ ಲೆಂದಿ ಇನ್ ಡೆಪ್ತ್ ಕ್ವಶನ್ ಕೇಳ್ಬೇಕಾದ್ರೆ ಕೇಳ್ತಾರ. ಆ ಕ್ವಶನ್ ಮತ್ತೆ ನಾನು ತರ್ತೀನಿ, ಅದ್ರ ಜೊತೆಗೆ ಅವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಓಕೆ, ಒಬ್ಬ ಸದಸ್ಯನು ಮನೆಯ ಅನುಮತಿ ಇಲ್ಲದೆ ಡ್ಯಾಶ್ ದಿನಗಳ ಕಾಲ ಸಂಸತ್ತಿಗೆ ಗೈರು ಹಾಜರಾದರೆ ಅವನ ಅಥವಾ ಅವಳ ಸ್ಥಾನವನ್ನು ಖಾಲಿ ಎಂದು ಘೋಷಿಸಬಹುದು. ಮನೆಯ ಅನುಮತಿ ಅಂದ್ರೆ ಈ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ, ಯಾವ ಹೌಸ್ ಅಲ್ಲಿ ಇರ್ತಾರಲ್ಲ ಅವರು, ಆ ಒಂದು ಕೆಳಮನೆ ಅಥವಾ ಮೇಲ್ಮನೆ ಯಾವ್ದೋ ಒಂದು ಹೌಸ್ ಅಲ್ಲಿ ಅಲ್ಲಿ ಅನುಮತಿ ಇಲ್ಲಾರ್ದಾನೆ ಸುಮ್ಮ ಹೋಗ್ಬಿಡುದು ಮನೆ ಕಡೆ. ಅನುಮತಿ ಇಲ್ಲಾರ್ದು ಹೋಗಿರ್ತಾರ ನೋಡಿ, ಕೆಲವೊಂದ್ಸಲ ಜಾಬ್ ಮಾಡ್ತಾ ಇರ್ಬೇಕಾದ್ರು ಪರ್ಮಿಷನ್ ಇಲ್ಲ, ಸುಮ್ಮ ಹೋಗ್ಬಿಡ್ತಾರ. ಇಲ್ಲಿ ಎಲ್ಲಿದೀಪ ಅಂತ ಇವರೇ ಫೋನ್ ಮಾಡ್ಬೇಕು, ಆಫೀಸರ್ ಇದ್ದವ್ರೆ, ಹಂಗೂ ಇರ್ತಾರೆ. ಆತರ ನೀವು MP ಆಗಿದಿರಿ ಅಂದ ತಕ್ಷಣ ನೀವು ಮನ್ಸಿಗೆ ಬಂದಾಗ ಮಾಡಕ್ ಹೋಗಲ್ಲ. ಅನುಮತಿ ಇಲ್ಲ, ವಿತ್ ಪರ್ಮಿಷನ್ ತಗೊಂಡು ನಿಮ್ಗೆ ಏನೋ ತೊಂದರೆ ಆಗಿದೆ, ಹಾಸ್ಪಿಟಲ್ಗೆ ಹೋಗ್ಬೇಕು, ನಾವು ಫಾರಿನ್ಗೆ ಹೋಗ್ಬೇಕು ಅಂತ ಆತರ ಪರ್ಮಿಷನ್ ತಗೊಂಡೋದ್ರು ಓಕೆ. ಅನುಮತಿ ಇಲ್ಲಾರ್ದೆ ಹೋಗ್ಬಿಡ್ತಾರೆ ಕೆಲವೊಬ್ರೆಲ್ಲ. ಈಗ ನಿಮ್ಮ ಮನೆಯಲ್ಲೂ ಕೆಲವೊಂದು ಹುಡುಗ ಕಂಪನಿ ಹುಡುಗರು ಇರ್ತಾರಲ್ಲ, ಏನ್ ಮನ್ಯಾಗ ಹೇಳಾರ್ದೆ ಜಂಪ್ ಆಗಿಬಿಡೋದು, ಒಂದ್ 2 ವಾರ 3 ವಾರ ಹೋಗಿ ಬಂದ್ಬಿಟ್ರೆ ಇವ್ರಿಗೆ ಭಯ ಹುಟ್ಟಿಸ್ಬೋದು ಅಂತ ಆತರ ಕೂಡ ಇರ್ತದೆ. ಅವಾಗ ಸರಿಯಾಗಿ ಏಟು ಬೀಳ್ತಾವಲ್ಲ, ಸೇಮ್ ಅದೇ ರೀತಿ ಪನಿಷ್ಮೆಂಟ್ ಇರ್ತದೆ. ಇಲ್ಲಿ ಏನ ಪನಿಷ್ಮೆಂಟ್ ಆಗುತ್ತೆ, ಅದಾದ ತಕ್ಷಣ ಅವ್ರನ್ನ ಖಾಲಿ, ಆ ಸ್ಥಾನನೇ ಖಾಲಿ ಇದೆ, ನಡಿಯಪ್ಪ ನಿಮ್ಮ ಮನೆಗೆ ಅಂತ ಕ್ಯಾನ್ಸಲ್ ಆಗ್ಬಿಡ್ತದೆ. ಅವರು ಸ್ಥಾನ, MP ಸ್ಥಾನ ಕಳ್ಕೊಂತಾರೆ. ಎಷ್ಟು ದಿನ ಗೈರು ಹಾಜರಾದ್ರೆ, ಅನುಮತಿ ಇಲ್ಲಾರ್ದೆ, ಅನುಮತಿ ತಗೊಂಡು ಎಷ್ಟು ಹೋಗ್ಬೋದು, 60 ದಿನ ಗೈರು ಹಾಜರಾದ್ರೆ ಆತರ ಆಗ್ತದ, 90 ದಿನ, 100 ದಿನ, 180. ಯಾವುದು ಸರಿ ಉತ್ತರ? ಸರಿಯಾದ ಉತ್ತರ 60 ದಿನ. 60 ದಿನಗಳ ಕಾಲ ಗೈರು ಹಾಜರಾದ್ರೆ ಆತರ ಅವರನ್ನ ಖಾಲಿ, ಆ ಸ್ಥಾನ ಖಾಲಿ, ವೇಕೆಂಟ್ ಆದ್ರೆ ಏನ್ ಮಾಡ್ಬೇಕು, ವೇಕೆಂಟ್ ಆದ್ರೆ ಮತ್ತೆ ಬೈ ಎಲೆಕ್ಷನ್ ನಡೀತದೆ, ಅದಕ್ಕೆ ಆತರ ಘೋಷಣೆ ಮಾಡ್ತಾರೆ. ಓಕೆ, ಸೊ ಇದೇ ರೀತಿ ಈ ಸೆಷನ್ ನಡೆಯೋಕಿನ ಮುಂಚೆ ಮತ್ತು ಸೆಷನ್ ನಡೆದ ನಂತರ ಎಷ್ಟು ದಿನಗಳ ಕಾಲ ಒಬ್ಬ MP ಅಥವಾ MLA ಗಳಿಗೆ ಅರೆಸ್ಟ್ ಮಾಡಬಾರ್ದು ಅಂತ ಇದೆ ಸ್ನೇಹಿತರೆ. ಅದು ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಿವಿಲೇಜ್, ಅವ್ರಿಗೆ ಇರುವಂತ ಒಂದು ವಿಶೇಷ ಸವಲತ್ತದು. ಯಾಕೆ ಅವ್ರನ್ನ ಅರೆಸ್ಟ್, ಈ ಸಿವಿಲ್ ಕೇಸ್ಗಳಲ್ಲಿ ಬಂದಾಗ ಆತರ ಬಂದಾಗ ಅರೆಸ್ಟ್ ಮಾಡ್ಬಿಡೋದು ಅಂತ ಯಾಕೆ ಅಂತೀವಿ, ಯಾಕಂದ್ರೆ ನನ್ನ ಕ್ವಶನ್ ಅವರು ನಿರ್ಭೀತಿಯಾಗಿ ಕೇಳಬಹುದು.
ಇಲ್ಲಾಂದ್ರೆ ಆ ರೂಲಿಂಗ್ ಪಾರ್ಟಿ ಇದ್ದವರ MLA ಗಳು ಹೆದರ್ತಿರ್ಬೋದು. ಮೋಸ್ಟ್ಲಿ ಮುಖ್ಯಮಂತ್ರಿ ಅಥವಾ ಮಿನಿಸ್ಟರ್ ಯಾರು ನಮ್ಮನ್ನ ಅರೆಸ್ಟ್ ಮಾಡಿಸಿಬಿಟ್ರೆ ಯಾಕೆ ಬಿಡು, ನಾ ಕ್ವಶನ್ ಕೇಳೋದು ಬೇಡ ಅಂತ ಸುಮ್ಮನೆ ಕೂತ್ಕೋಬೋದಲ್ಲ. ಅದಕ್ಕೆ ಅವರು ನಿರ್ಭೀತರಾಗಿ ಕ್ವಶನ್ಗಳನ್ನ ಕೇಳಲಿ ಅನ್ನೋ ಉದ್ದೇಶಕ್ಕೆ ಈ ತರ ಒಂದು ಪ್ರಿವಿಲೇಜ್ ಕೊಟ್ರೆ. ಅದನ್ನ ಕ್ವಶನ್ ಏನಂದ್ರೆ, ಈ ಸೆಷನ್ ಇಲ್ಲಿ ಸ್ಟಾರ್ಟ್ ಆಗತ್ತೆ, ಸೆಷನ್ ಎಂಡ್ ಆಗತ್ತೆ ಅಲ್ವಾ, ಈ ಟೈಮ್ ಗ್ಯಾಪ್ ಇರ್ತದೆ. ಈ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಷ್ಟು ದಿನ ಮತ್ತು ಸದನ ಮುಕ್ತಾಯ ಆದ ನಂತರ ಎಷ್ಟು ದಿನ ಕಾಲ ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಯಾವ್ದದು, ಯಾವ ಕೇಸಲ್ಲಿ? ಕ್ರಿಮಿನಲ್ ಕೇಸಲ್ಲೂ ಅರೆಸ್ಟ್ ಮಾಡಬಾರ್ದ, ಅಥವಾ ಸಿವಿಲ್ ಅಲ್ಲೂ ಮಾಡಬಾರ್ದ, ಅಥವಾ ಮಾಡೋದಾದ್ರೆ ಎಷ್ಟು ದಿನ? ಇದೆಲ್ಲ ಮತ್ತೆ ಕ್ವಶನ್ ಬರ್ತಾವು. ಇದನ್ನ ನೀವು ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಅರ್ಥ ಆಯ್ತಲ್ಲ? ಈ ತರ ನೀಟಾಗಿ ತಿಳ್ಕೊಂತ ಹೋಗಿ ಯಾವ ಬೇಕಾದ ಎಕ್ಸಾಮ್ ಇರಲಿ ಆರಾಮಾಗಿ ಪಾಸ್ ಆಗ್ತೀರಿ. ಇದಿಷ್ಟೇ ಕೇಳಿ ಸಾಕು. ನಾ ಹೇಳ್ತಾವ್ರನ್ನ ಪಾಠ ಹೇಳಿ ಯಾವುದೇ ಒಂದು ಸಿಂಗಲ್ ಕೋಚಿಂಗು ಬೇಡ. ಅಷ್ಟಿಲ್ಲಾರ್ದೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ PC to DC ಎಕ್ಸಾಮ್ ವರೆಗೂ ನೀವು ಪಾಸ್ ಆಗ್ತಾ ಹೋಗ್ಬೋದು. ಯಾವ ಸದನದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಿದರೆ ಸರ್ಕಾರ ರಾಜೀನಾಮೆ ನೀಡಬೇಕು? ಯಾವ ಸದನದಲ್ಲಿ? ಅದು ಕೇವಲ ಲೋಕಸಭೆಯಲ್ಲಿ ಮಾತ್ರ ಅವಿಶ್ವಾಸ ನಿರ್ಣಯ, ನೋ ಕಾನ್ಫಿಡೆನ್ಸ್ ಮೋಷನ್, NCM ಅಂತೀವಲ್ಲ, ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರೆ ಆತರ ಇದೆಯಾ? ಕೇವಲ ರಾಜ್ಯಸಭೆಯಲ್ಲಿ ಆತರ ಇದೆಯಾ? ಲೋಕಸಭೆ ಅಥವಾ ರಾಜ್ಯಸಭೆ ಎರಡರಲ್ಲೂ ಮಾಡಬಹುದಾ? ಲೋಕಸಭಾ ಮತ್ತು ರಾಜ್ಯಸಭೆ ಎರಡರಲ್ಲೂ ಮಾಡಕ್ ಆಗೋದಿಲ್ಲ ಅಂತನ್ನುವಂಥದ್ದು ಯಾವುದಿದೆ ಸ್ನೇಹಿತರೆ? ಸರಿಯಾದ ಉತ್ತರ ಕೇವಲ ಲೋಕಸಭೆಯಲ್ಲಿ ಮಾತ್ರ ನೋ ಕಾನ್ಫಿಡೆನ್ಸ್ ಮೋಷನ್. ಲೋಕಸಭೆಯಲ್ಲಿ ಅಲ್ಲಿ ಮಾತ್ರ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್. ನಾರ್ಮಲಿ ಲಾಸ್ಟ್ ಟೈಮ್ ಕೂಡ ಇವರು ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಮೇಲೆ, ಅಂದ್ರೆ ಆ ಸರ್ಕಾರದ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರು. ಓಕೆ, ಮಾಡಿದಾಗ ಅವಾಗ ಅದು ಸೋತದು, ಅವ್ರು ಮಾಡಿದ ಸೋತು ಸರ್ಕಾರ ಉಳ್ಕೊಂತದ್ದು. ಅಕಸ್ಮಾತ್ ಅದ ನೋ ಕಾನ್ಫಿಡೆನ್ಸ್ ಮೋಷನ್ ಗೆದ್ದು ಬಿಡುತ್ತೆ ಅಂದ್ರೆ ಸರ್ಕಾರ ಬಿದ್ದು ಹೋಗ್ಬಿಡ್ತದೆ ಅಲ್ವಾ? ಸೊ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಇನ್ನೊಂದು ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಗ್ಯಾಪ್ ಎಷ್ಟಿರಬೇಕು? ನಾ ಪದೇ ಕೇಳ್ತಾ ಇದ್ದೀನಿ, ಇವೆಲ್ಲ ಸ್ವಲ್ಪ ನೆನಪಿರ್ಲಿ ನಿಮಗೆ. ಓಕೆ, ಗ್ಯಾಪ್ ಎಷ್ಟಿರಬೇಕು ಅನ್ನುವಂಥದ್ದು ಪದೇ ಎವ್ರಿ ಡೇ ಕೇಳ್ತಾ ಹೋಗ್ಬೋದಾ ನೋ ಕಾನ್ಫಿಡೆನ್ಸ್ ಮೋಷನ್ನ? ಮತ್ತು ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಏನಾದರೂ ಕಾರಣ ಇರಬೇಕಾ? ಯಾಕೆ ನೋ ಕಾನ್ಫಿಡೆನ್ಸ್ ಮೋಷನ್, ಅವ್ರ ಮೇಲೆ ಯಾಕೆ ಕಾನ್ಫಿಡೆನ್ಸ್ ಇರಬೇಕು ಅಂತ, ಇರಬಾರ್ದು ಅಂತ ನೀವು ಕಾರಣ ಕೊಡ್ಬೇಕಾಗತ್ತಾ ಆ ಮೋಷನ್ ಪಾಸ್ ಮಾಡ್ಬೇಕಾದ್ರೆ? ಮತ್ತು ಇನ್ನೊಂದು ಮೋಷನ್ ಇದೆ, ಅದ್ರಲ್ಲಿ ಕಾರಣ ಕೊಡೋ ಅವಶ್ಯಕತೆ ಇಲ್ಲ, ಅದು ಯಾವುದು ಅನ್ನೋದು ಕೂಡ ಕಮೆಂಟ್ ಮಾಡಿ. ಓಕೆ, ಇವೆಲ್ಲ ಕ್ವಶನ್ ಆನ್ಸರ್ ಮಾಡ್ತಾ ಹೋಗಿ. ಇವೇ ಸೇಮ್ ಕ್ವಶನ್ಗಳು ಎಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಿರ್ತದೆ. ಸಂಸತ್ತಿನ ಪರಿಭಾಷೆಯಲ್ಲಿ ಮುಚ್ಚುವಿಕೆ, ಆಕ್ಚುಲಿ ಕ್ಲೋಸರ್ ಅನ್ನುವಂಥದ್ದು. ಈ ಪಾರ್ಲಿಮೆಂಟ್ ಟರ್ಮಿನಾಲಜಿಲಿ ಕ್ಲೋಸರ್ ಅಂದ್ರೆ ಏನು? ಸಂಸತ್ತಿನ ಅಧಿವೇಶನದ ಅಂತ್ಯ. ಅಧಿವೇಶನ ನಡೀತಿದಲ್ಲ, ಅದು ಅಂತ್ಯ ಅಂತಾರೆ. ಇದು ಸರಿಯಾ ಅನ್ನೋದನ್ನ ಹೇಳಿ. ಒಂದು ದಿನದ ವಿಚಾರಣೆಯ ಅಂತ್ಯ. ಈಗ ಯಾವುದೋ ಒಂದು ಪ್ರತಿದಿನ ಸೆಷನ್ ನಡೀತದಲ್ಲ, ಅವತ್ತಿನ ದಿನ ಅದು ಎಂಡ್ ಆಗತ್ತೆ ಅಂತ. ಚರ್ಚೆಯ ಅಂತ್ಯ ಅಂದ್ರೆ ಯಾವುದೋ ಒಂದು ವಿಷಯದ ಮೇಲೆ ಚರ್ಚೆ ಮಾಡ್ತಾರಲ್ಲ, ಆ ಚರ್ಚೆ ಕ್ಲೋಸ್ ಆದಂಗೆ ಕ್ಲೋಸರ್ ಅಂದ್ರೆ. ಅಥವಾ ಈ ಅಧಿವೇಶನದ ಪ್ರಾರಂಭ ಅಂತೀವಲ್ಲ, ಅದಕ್ಕೆ ಕ್ಲೋಸರ್ ಅಂತ ಕರಿತೀವಿ ಅಂತ. ಯಾವುದು ಸರಿಯಾದ ಉತ್ತರ? ಇದು ಸರಿಯಾದ ಉತ್ತರ ಚರ್ಚೆಯ ಅಂತ್ಯ. ಯಾವುದೋ ಒಂದು ವಿಷಯದ ಮೇಲೆ ಚರ್ಚೆ. ಈಗ ಸುಮ್ಮನೆ ಬರೀ ಅದೇ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಆ ಒಂದು ವಿಷಯದ ಮೇಲೆ ಚರ್ಚೆನ ಅಂತ್ಯ, ಮುಗಿದೋಯ್ತದ. ಮತ್ತೆ ನೆಕ್ಸ್ಟ್ ಬೇರೆ ವಿಷಯ, ಅದನ್ನ ನಾವು ಏನಂತ ಕರಿತೀವಿ? ಕ್ಲೋಸರ್ ಅಂತೀವಿ. ತುಂಬಾ ಸರ್ತಿ ರಿಪೀಟ್ ಆಗಿದೆ. ಓಕೆ, ಯಾರ ಅನುಮತಿ ಇಲ್ಲದೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿ ಅಂತೀವಲ್ಲ, ಯಾವುದೇ ಮೊತ್ತವನ್ನು ಹಿಂಪಡೆಯಲಾಗುವುದಿಲ್ಲ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಯಾವುದೇ ರೀತಿ ದುಡ್ಡು ತೆಗಿಯಕ್ಕಾಗಲ್ಲ. ಯಾವ್ದದು? ಸಂಸತ್ತಿನ ಪರ್ಮಿಷನ್ ಇಲ್ಲಾರ್ದೆ ತೆಗಿಯಕ್ಕಾಗಲ್ವಾ? ರಾಷ್ಟ್ರಪತಿಯವರ ಅನುಮತಿ ಇಲ್ಲಾರ್ದೆ ಆಗಲ್ವಾ? CAG ಅವರ ಅನುಮತಿ, ಪ್ರಧಾನಿಯವರ ಅನುಮತಿ. ಯಾರ್ದು ಸರಿಯಾದ ಉತ್ತರ? ಪಾಸ್ ಮಾಡಿ ಆನ್ಸರ್ ಮಾಡಬಹುದಾ? ಎಸ್, ಸಂಸತ್ತು ಇಸ್ ದ ರೈಟ್ ಆನ್ಸರ್. ಪಾರ್ಲಿಮೆಂಟಿನ ಪರ್ಮಿಷನ್ ಕಂಪಲ್ಸರಿ ಬೇಕು. ಏನೇನು ಬರುತ್ತೆ ಸ್ನೇಹಿತರೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಯಾವ್ಯಾವ ದುಡ್ಡು ಇರುತ್ತೆ, ಯಾವ್ಯಾವ ದುಡ್ಡು ಹೋಗುತ್ತೆ ಅನ್ನೋದನ್ನ ಹೇಳಿ. ಅದು ಕೂಡ ಕ್ವಶನ್ ಆಗಿದೆ, UPSC ಅಲ್ಲಿ ಕೇಳಿದ್ದಾರೆ ಮತ್ತು ಬೇರೆ ಬೇರೆ ಎಕ್ಸಾಮ್ ಅಲ್ಲಿ, ಸಾಕಷ್ಟು ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಯಾವ ದುಡ್ಡು ಹೋಗುತ್ತೆ ಅಲ್ಲಿ. ಓಕೆ, ಮತ್ತು ಇದೇ ರೀತಿ ಕಂಟಿಂಜೆನ್ಸಿ ಫಂಡ್ ಇಂದ ದುಡ್ಡನ್ನ ತೆಗಿಬೇಕಾದ್ರೆ ಯಾರ ಪರ್ಮಿಷನ್ ತಗೋಬೇಕು? ಕಂಟಿಂಜೆನ್ಸಿ ಫಂಡ್ ಅಂತ ಬರ್ತದೆ. ಓಕೆ, ವಿಪತ್ತು ನಿಧಿ ಅಂತ ಇರುತ್ತಲ್ಲ, ಆ ವಿಪತ್ತು ನಿಧಿಯಿಂದ ದುಡ್ಡನ್ನ ತೆಗಿಬೇಕಾದ್ರೆ ಯಾರ ಪರ್ಮಿಷನ್ ತಗೋಬೇಕು? ಅದು ಕೂಡ ಕಮೆಂಟ್ ಮಾಡಿ. ಸಂಸತ್ತಿನಲ್ಲಿ ಟೈ ಇದ್ದರೆ ಈ ಕೆಳಗಿನವರಲ್ಲಿ ಯಾರು ನಿರ್ಧರಿಸುವ ಮತ? ಓಕೆ, ಡಿಸೈಡಿಂಗ್ ವೋಟ್ ಅಂತ ಕರಿತೀವಿ. ಡಿಸೈಡಿಂಗ್ ವೋಟ್, ನಿರ್ಧರಿಸುವ, ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ. ಟೈ ಅಂದ್ರೆ ಏನು ಅರ್ಥ? ಈಗ ಯಾವುದೋ ಒಂದು ವಿಷಯದ ಮೇಲೆ ವೋಟಿಂಗ್ ನಡೆದಾಗ ಅಲ್ಲಿ ಮೆಂಬರ್ಸ್ ಎಷ್ಟಪ್ಪ? ಒಂದು 400 ಜನ MP ಗಳು ಇದಾರೆ ಅಂತ ಅನ್ಕೊಳ್ಳಿ. 200 ಜನ ಪರವಾಗಿ ಹಾಕಿದ್ದಾರೆ, 200 ಜನ ವಿರುದ್ಧವಾಗಿ ಹಾಕಿದ್ದಾರೆ. ಈಗ ಟೈ ಆದಂಗ ಆಯ್ತಲ್ವಾ? ಎರಡು ಈಕ್ವಲ್ ಆಯ್ತಲ್ಲ, ಟೈ ಆಯ್ತಲ್ಲ. ಇಲ್ಲಿ ಕ್ರಿಕೆಟ್ ಅಲ್ಲಿ ಟೈ ಆದ್ರೆ ಸೂಪರ್ ಓವರ್ ಅಂತ ಇರ್ತಲ್ಲ, ಆತರ ಅಲ್ಲಿ ಆ ನಿರ್ಧರಿಸುವ ಮತ ಅಂತೀವಿ. ಅದನ್ನ ಡಿಸೈಡಿಂಗ್ ವೋಟ್ ಅಂತೀವಿ. ಅದನ್ನ ಯಾರು ಹಾಕೋದು? ಸ್ಪೀಕರ್ ಅವ್ರು ಹಾಕ್ತಾರ, ಡೆಪ್ಯೂಟಿ ಸ್ಪೀಕರ್ ಇರ್ತಾರಲ್ಲ, ಉಪ ಸ್ಪೀಕರ್ ಅವ್ರು ಹಾಕ್ತಾರ, ರಾಷ್ಟ್ರಪತಿ ಅವರು ಬಂದು ಆತರ ಟೈ ಇದ್ದಾಗ ಹಾಕ್ತಾರ, ಅಥವಾ ಪ್ರಧಾನಮಂತ್ರಿನೇ ಟೈ ಇದ್ದಾಗ ಓಟನ್ನ ಹಾಕ್ತಾರ?
ಯಾವುದು ಸರಿಯಾದ ಉತ್ತರ? ಪಾಸ್ ಮಾಡಿ, ಆನ್ಸರ್ ಮಾಡಿ. ಸ್ಪೀಕರ್ ಇಸ್ ದ ರೈಟ್ ಆನ್ಸರ್. ಟೈ ಇದ್ದಾಗ ಮಾತ್ರ. ಈಗ ಯಾವುದೋ ಒಂದು ವಿಷಯದ ಮೇಲೆ ಓಟನ್ನ ಹಾಕಿ ಅಂತ ಹೇಳ್ತಾರಲ್ಲ, ಅವಾಗ ಓಟನ್ನ ಸ್ಪೀಕರ್ ಅವ್ರು ಹಾಕ್ತಾರ? ಇಲ್ಲ, ಯಾವತ್ತೂ ಓಟ್ ಹಾಕದೇ ಇಲ್ಲ ಅವರು. ಸ್ಪೀಕರ್ ಅವರು ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಅವ್ರು ಹಾಕೋಬೇಕು. ಈಗ ಅಕಸ್ಮಾತ್ ಒಂದು ವೇಳೆ ಯಾವುದೋ ಒಂದು ವಿಷಯದ ಮೇಲೆ, ಈಗ ವುಮೆನ್ ರಿಸರ್ವೇಶನ್ ಕೊಡೋದ್ರ ಬಗ್ಗೆ ಆಯ್ತಲ್ಲ, ಆಲ್ರೆಡಿ ಕಾಯ್ದೆ ಕೂಡ ಆಗೋಯ್ತದು. ಸೊ ಆ ಥರ ವಿಷಯಗಳ ಮೇಲೆ ಏನಾದರೂ ಒಂದು ಕಾಯ್ದೆ ಮಾಡಬೇಕಾದಾಗ ಓಟ್ ಹಾಕಿ ಅಂದಾಗೆ ರೂಲಿಂಗ್ ಪಾರ್ಟಿ 200 ಹಾಕತ್ತೆ, ಅಪೋಸಿಷನ್ 2, ಆ ಥರ ಏನಾರ ಬಂದು ಈಕ್ವಲ್ ಬಂದ್ಬಿಡ್ತಂದ್ರೆ ಅವಾಗ ನಿರ್ಣಾಯಕ ಮತ, ನಿರ್ಧರಿಸುವ ಮತ ಅಂತೀವಿ, ನಿರ್ಣಾಯಕ ಮತ, ಡಿಸೈಡಿಂಗ್ ವೋಟ್, ಅದನ್ನ ಸ್ಪೀಕರ್ ಅವರು ಹಾಕುವಂತ ಅಧಿಕಾರ ಹೊಂದಿದ್ದಾರೆ. ಅರ್ಥ ಆಯ್ತಲ್ಲ? ಸ್ಪೀಕರ್ ಆಬ್ಸೆಂಟ್ ಇದ್ದಾಗ ಅಲ್ಲಿ ಬಂದು ಉಪ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಅವ್ರು ಕುತ್ಕೊಂಡಿದ್ದಾರೆ, ಅವ್ರು ಅವತ್ತಿನ ದಿನ ಅಧಿಕಾರ ಇರ್ತದೆ ಅವರಿಗೆ. ಬಟ್ ಡೈರೆಕ್ಟ್ ಆಗಿ ಉಪ ಸ್ಪೀಕರ್ ಅಂತ ಹೇಳುವಂಗಿಲ್ಲ, ನೀವು ಸ್ಪೀಕರೇ ಹಾಕ್ತಾರೆ. ಆ ಥರ ಇಂಪಾರ್ಟೆಂಟ್ ಇದ್ದಾಗ ಸ್ಪೀಕರೇ ಕುತ್ಕೊಂಡಿರ್ತಾರೆ ಅಲ್ಲಿ. ಈ ಸಣ್ಣ ಪುಟ್ಟ ಏನೋ ಡಿಸ್ಕಷನ್ ಇತ್ತಂದ್ರೆ ಆ ಸ್ಪೀಕರ್ ಸಾಪ ನಾನು ಕುತ್ಕೊಂಡು ಸಾಕಾಗಿದೆ, ಇವ್ರು ತುಂಬಾ ಕೂಗಾಡ್ತಾ ಇದ್ರೆ ನನಗೆ ಅಂತೇಳಿ ಎದ್ಬಿಟ್ಟು ರೆಸ್ಟ್ ಮಾಡಕ್ಕೆ ಹೋಗಿರ್ತಾರೆ ಅವರಷ್ಟೇ. ಈ ಇಂಪಾರ್ಟೆಂಟ್ ಬಿಲ್ ಇದ್ದಾಗ ಸ್ಪೀಕರೇ ಕೂತ್ಕೊಂತಾರೆ. ಓಕೆ, ಆ ಚೇರಲ್ಲಿ ಇದ್ದವ್ರು ಯಾರೇ ಇರಲಿ ಅವರು ಡಿಸೈಡಿಂಗ್ ವೋಟ್ ಅನ್ನ ಹೊಂದಿರ್ತಾರೆ. ಈಗ ಸ್ಪೀಕರ್ ಅವರು ಅಕಸ್ಮಾತ್ ಆಬ್ಸೆಂಟ್ ಇದ್ದಾರೆ, ಅಥವಾ ರಾಜೀನಾಮೆ ಕೊಟ್ಟಿದ್ದಾರೆ, ಅಥವಾ ಅಲ್ಲಿ ಅವರು ಮರಣ ಹೊಂದಿದ್ದಾರೆ, ಏನೋ ಒಂದು ಕಾರಣಕ್ಕೆ ಸ್ಪೀಕರ್ ಪೋಸ್ಟ್ ಖಾಲಿ ಇತ್ತು ಅಂದ್ರೆ ಆ ಸ್ಥಾನದಲ್ಲಿ ಉಪ ಸ್ಪೀಕರ್ ಹೋಗಿ ಕೂತ್ಕೊಂಡಿದ್ರೆ ಅವ್ರಿಗೂ ಕೂಡ ಡಿಸೈಡಿಂಗ್ ವೋಟ್ ಇರುತ್ತೆ. ಬಟ್ ನೀವು ಇಲ್ಲಿ ಈ ತರ ಕ್ವಶನ್ ಕೇಳಿದಾಗ ಸ್ಪೀಕರ್ ಅಂತಾನೆ ಹೇಳ್ಬೇಕು. ಆ ಟೈಮಲ್ಲಿ ಬರುತ್ತೆ ಅಲ್ಲ ಅಂತ ಉಪ ಸ್ಪೀಕರ್ ಇದನ್ನ ಆನ್ಸರ್ನ ಚೂಸ್ ಮಾಡೋಂಗಿಲ್ಲ. ಓಕೆ, ಅದೆಲ್ಲ ಕಂಡೀಷನ್ ಆ ಥರ ಬಂದಾಗ ಕೇಳಿದಾಗ, ಆ ಥರ ಕೇಳಿದ್ರೆ ಆ ಥರ ಹೇಳಿ. ಈಗ ಸ್ಪೀಕರ್ ಅವರು ಈ ಥರ ನಾ ಹೇಳಿದ್ನಲ್ಲ, ಆ ಥರ ಉದಾಹರಣೆ ಕೊಟ್ಟು ಆ ಥರ ಇದ್ರೆ ಏನು ಅಂತ ನಿಮ್ಮ ಕ್ವಶನ್ ಅಲ್ಲಿ ಕೇಳಿದಾಗ ಮಾತ್ರ ಆನ್ಸರ್ ಮಾಡಬಹುದು. ಈಗ ಸರಿಯಾದ ಉತ್ತರ ಸ್ಪೀಕರ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಂಸದೀಯ ವ್ಯವಸ್ಥೆಯಲ್ಲಿ ಈ ಕೆಳಗಿನ ಯಾವ ವಾಕ್ಯಗಳು ಸರಿಯಾಗಿದೆ? ಪಾರ್ಲಿಮೆಂಟರಿ ಸಿಸ್ಟಮ್ ಅಂತೀವಲ್ಲ, ನಮ್ಮ ದೇಶದ್ದು ಪಾರ್ಲಿಮೆಂಟರಿ ಸಿಸ್ಟಮ್. ಕಾರ್ಯನಿರ್ವಾಹಕನು ಶಾಸಕಾಂಗಕ್ಕೆ ಜವಾಬ್ದಾರನಾಗಿರುತ್ತಾನೆ. ಇದು ತುಂಬಾ ಫೇಮಸ್, ತುಂಬಾ ಸಲ ಕೇಳಿದ್ದಾರೆ. ಕಾರ್ಯನಿರ್ವಾಹಕ ಅಂದ್ರೆ ಯಾರು? ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು? ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್, ಇವರೆಲ್ಲ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ ಇವ್ರನ್ನ. ನೀವು ಅಧಿಕಾರಿಗಳಾಗ್ತಾರಲ್ಲ ಮುಂದೆ, ನೀವೆಲ್ಲ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಇವರೆಲ್ಲ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಇವರು 5 ವರ್ಷ ಇದ್ದು ಹೋಗ್ಬಿಡ್ತಾರೆ. ಬಟ್ ನೀವು ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ನೀವು ಕಾರ್ಯಾಂಗಕ್ಕೆ ಹೋಗ್ತೀರಿ, ಆಫೀಸರ್ ಆಗ್ತಿರಲ್ಲ ನೀವೆಲ್ಲ ಕಾರ್ಯಾಂಗಕ್ಕೆ ಹೋಗುವಂಥದ್ದು. ಈಗ ನೋಡಿ, 7th ಪೇ ಕಮಿಷನ್ ಕರ್ನಾಟಕದಲ್ಲಿ ಲಾಗು ಆಯಿತು ಸ್ನೇಹಿತರು. ಒಳ್ಳೆ ಪೇಮೆಂಟ್ ಇದೆ. ಮುಂದೆ ನಿಮಗೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಮುಖಾಂತರ ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ಇರುವಂಥ ಅರ್ಧ ಪೇಮೆಂಟ್. ಈಗ ಅಕಸ್ಮಾತ್ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಏನು ಗ್ರೂಪ್ ಎ ಅಧಿಕಾರಿ ಆದ್ರಿ ಅನ್ಕೊಳ್ಳಿ, ಈ ವರ್ಷ ಗ್ರೂಪ್ ಎ ಅಧಿಕಾರಿ ಆದರೆ ನಿಮಗೆ ರಿಟೈರ್ಮೆಂಟ್ ಟೈಮಲ್ಲಿ ಮಿನಿಮಮ್ ಒಂದು 10 ಲಕ್ಷ ಪೇಮೆಂಟ್ ಇರ್ತದೆ. ಈಗ ನೀವು ಯಂಗ್ ಏಜಲ್ಲಿ, ಈಗ ಯಂಗ್ ಏಜ್ ಎಷ್ಟಪ್ಪ, ಒಂದು 25ನೇ ವಯಸ್ಸಿಗೆ ನೀವೇನಾದರೂ ಗ್ರೂಪ್ ಎ ಅಧಿಕಾರಿ ಆದರೆ 35 ವರ್ಷ ಸರ್ವಿಸ್ ಇರ್ತದೆ. ಆ ಟೈಮಲ್ಲಿ ನಿಮಗೆ 10 ಲಕ್ಷ ಹಂಗೆಲ್ಲ ಪೇಮೆಂಟ್ ಆಗಿರ್ತದೆ. ಈಗ ಆಲ್ರೆಡಿ 1 ಲಕ್ಷ ಕ್ರಾಸ್ ಆಗಿರ್ತದೆ. ಗ್ರೂಪ್ ಎ ಸ್ಟಾರ್ಟಿಂಗಲ್ಲೇ 1 ಲಕ್ಷ ಕ್ರಾಸ್ ಇರ್ತದೆ ನಿಮ್ಮ ಪೇಮೆಂಟ್. ಓಕೆ, ಆ ಥರ ರಿಟೈರ್ಮೆಂಟ್ ಅಲ್ಲಿ ನಿಮಗೆ 5 ಲಕ್ಷ ತಿಂಗಳಿಗೆ ಬರುತ್ತೆ ಪೇಮೆಂಟ್. ಈಗ ರಾಷ್ಟ್ರಪತಿಗೆ ಬರುತ್ತಲ್ಲ, ಬಟ್ ಆಗಿನ ಟೈಮಲ್ಲಿ 5 ಲಕ್ಷಕ್ಕೆ ವ್ಯಾಲ್ಯೂ ಕಡಿಮೆ ಇರ್ತದೆ. ಬಟ್ ನೋಡಿ, ಅಟ್ಲೀಸ್ಟ್ ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಟ್ಲೀಸ್ಟ್ ಕೆಲವೊಬ್ರು ಓದಕ್ ಆಗ್ತಿರಲ್ಲ, ಈ ಥರ ಮುಂದಿನ ಜೀವನ ಆದ್ರೂ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಓದಿ ಅಂತ. ಓದಕ್ ಆಗ್ತಾ ಇಲ್ಲ ಅಂತ ಸುಮ್ಮನೆ ಏನೇನೋ ಕಾರಣ ಕೊಟ್ಕೊಂಡು ಓಡಾಡ್ತಿರ್ತೀರಿ, ಅವೆಲ್ಲ ಬೇಡ. ಈ ಥರ ವಿಡಿಯೋಗಳನ್ನ ಕೇಳಿ, ನೋಟ್ಸ್ ಮಾಡ್ಕೊಳ್ಳಿ, ಪದೇ ಪದೇ ರಿಪೀಟೆಡ್ ರಿವಿಷನ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕ್ವಶನ್ಗಳನ್ನ ಕೇಳಿ. ಇವರೆಲ್ಲ ಅವ್ರ ಕಥೆಗಳು, ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳುವಂಥ ಫ್ರೆಂಡ್ಸನ್ನ ಭಾಳ ಇಟ್ಕೋಬೇಡಿ. ಬರೀ ಕಷ್ಟ, ಎಲ್ಲರೂ ಕಷ್ಟದಲ್ಲೇ ಮುಳುಗೋದು ಆಗ್ಬಾರ್ದು. ಯಾರಾದ್ರೂ ಒಬ್ಬ ಸೊಲ್ಯೂಷನ್ ಹುಡ್ಕೋರು ಇರ್ಬೇಕಲ್ಲ, ಆ ಥರ ಅಟ್ಲೀಸ್ಟ್ ಸೊಲ್ಯೂಷನ್ ನಾವು ವಿಡಿಯೋದಲ್ಲಿ ಹೇಳ್ತಿರ್ತೀವಲ್ಲ, ಇದನ್ನ ಕ್ಲಾಸ್ಗಳನ್ನ ಕೇಳಿ, ನೋಟ್ಸ್ ಮಾಡ್ಕೊಳ್ಳಿ, ನಾವು ಕ್ವಶನ್ ಆನ್ಸರ್ ಮಾಡಿ, ಡಿಸಿಪ್ಲಿನ್ ಆಗಿರಿ, ಎವ್ರಿ ಡೇ ಇಷ್ಟು ಓದಿ, ಪಕ್ಕಾ ಜಾಬ್ ಆಗೇ ಆಗ್ತದೆ. ಒಳ್ಳೊಳ್ಳೆ ಪೇಮೆಂಟ್ ಇದೆ ಸ್ನೇಹಿತರೆ, ಭಯಂಕರ ಪೇಮೆಂಟ್. ನಿಮಗೆ ನಿಯರ್ಲಿ ಗ್ರೂಪ್ ಎ ಅಧಿಕಾರಿ ಆದ್ರೆ ಒಂದು ಒಳ್ಳೆ ವೆಹಿಕಲ್ ಕೊಟ್ಟಿರ್ತಾರೆ, ಎಷ್ಟೊಂದು ಕೆಲಸಗಾರರು ಇರ್ತದೆ, ಎಷ್ಟೋ ಜನರ ಆಫೀಸರ್ ಇವ್ರ ಮೇಲೆ ನೀವು ಅಧಿಕಾರಿಗಳಾಗಿರ್ತೀರಿ. ನಿಯರ್ಲಿ ಸ್ಟಾರ್ಟಿಂಗಲ್ಲಿ 1,25,000 ಹಂಗೆಲ್ಲ ಪೇಮೆಂಟ್ ಇರ್ತದೆ ಬೆಂಗಳೂರಲ್ಲಿ, ಆದರೆ HRI ಜಾಸ್ತಿ ಇರ್ತದಲ್ಲ. ಸೊ ಆ ಥರ, ಅದಕ್ಕೋಸ್ಕರ ಆಗಿ ಗ್ರೂಪ್ ಬಿ ಆದರೂ ಪಕ್ಕ ನಿಮಗೆ ನಿಯರ್ಲಿ ಒಂದು 90,000 80,000 ಆ ಥರ ಪೇಮೆಂಟ್ ಇರ್ತದೆ. ಗ್ರೂಪ್ ಸಿ ಅಧಿಕಾರಿ ಆದರೂ ಕೂಡ ನಿಮಗೆ ಒಂದು 60,000-70,000 ಪೇಮೆಂಟ್ ಗ್ರಾಸ್ ಅಲ್ವಾ. ದಿನಕ್ಕೆ 2,000 3 ಸಾವಿರ ಆ ಥರ ಪೇಮೆಂಟ್. ಎಷ್ಟೋ ಜನ ಕಷ್ಟದಲ್ಲಿ ಇದ್ದೀರಿ ಅಂದರೆ ಅಟ್ಲೀಸ್ಟ್ ಈ ಪೇಮೆಂಟ್ಗೋಸ್ಕರ ನೀವು ಅಧಿಕಾರಿಗಳಾಗಬೇಕು. ಅಧಿಕಾರಿಯಾಗಿ ಮತ್ತೆ ಎಷ್ಟೋ ಜನರ ಜೀವನಕ್ಕೆ ನಿಮ್ದು ಆಸ್ ಯೂಸ್ವಲ್ ಅದು ಕೆಲಸ ಇದ್ದೇ ಇರ್ತದೆ, ಮಾಡಲೇಬೇಕು. ಕೆಲಸ ಮಾಡ್ಲಿಕ್ಕೆ ಕೆಲಸ ತೆಗೆದಾಕ್ತಾರೆ. ಆ ಥರ ಕೆಲಸ ಮಾಡೋದು ಹೇಳೇ ಇಲ್ಲ ಸರ್ ಅಂತ ಹಂಗನ್ಬೇಡಿ. ನೀವು ಎಷ್ಟು ಮಾಡ್ತೀರಿ ನೋಡೋಣ, ಬಂದ್ಮೇಲೆ ಬನ್ನಿ. ಫಸ್ಟು ಒಳಗಡೆ ಅಧಿಕಾರಿಗಳಿಗಾದರೂ ಬರೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ಳಿ ಇದನ್ನ. ಕಾರ್ಯನಿರ್ವಾಹಕನು ಶಾಸಕಾಂಗಕ್ಕೆ ಜವಾಬ್ದಾರಾಗಿರ್ತಾನೆ ಅಂತೀವಿ, ಅದು ಸರಿನಾ ತಪ್ಪಾ ಅಂತ ಹೇಳಬೇಕು. ಶಾಸಕಾಂಗ ಕಾರ್ಯಕಾರಿಣಿಗೆ ಅಂದ್ರೆ ಇಲ್ಲಿ ಲೆಜಿಸ್ಲೇಚರ್ ಇಸ್ ರೆಸ್ಪಾನ್ಸಿಬಲ್ ಟು ಎಕ್ಸಿಕ್ಯೂಟಿವ್ ಅಂತೀವಿ, ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ಪೀಪಲ್, ಡೈರೆಕ್ಟ್ ಆಗಿ ಜನರಿಗೆ ಜವಾಬ್ದಾರ ಅಂತೀವಿ. ಕಾರ್ಯನಿರ್ವಾಹಕ ನ್ಯಾಯಾಂಗಕ್ಕೆ ಜವಾಬ್ದಾರ ಅಂತೀವಿ. ಯಾವುದು ಸರಿಯಾದ ಉತ್ತರ? ಇದು
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಅಷ್ಟೇ ನೆನ್ಪಿಟ್ಕೊಳ್ಳಿ. ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್. ಹೇಗೆ ಲೆಜಿಸ್ಲೇಚರ್ ಅಂದ್ರೆ ಏನು? ಈ MLAಗಳು ಸದನ ಮತ್ತೆ ಸೆಷನ್ ಎದಕ್ಕೆ ನಡೀತದೆ? ಸೆಷನ್ ನಡೀದೆ ಬರ್ರಪ್ಪ ನೀವು ಅಂತ ಕರೀತಾರೆ ಎಕ್ಸಿಕ್ಯೂಟಿವ್ ಅವ್ರನ್ನ. ಸೆಷನ್ ಏನಕ್ಕೋಸ್ಕರ ನಡೀತದೆ? ಯಾರಿಗೆ ಟೆನ್ಷನ್ ಇರ್ತದೆ, ಯಾರಿಗೆ ಖುಷಿ ಇರ್ತದೆ? ಖುಷಿ ಇರೋದು MLAಗಳ ಖುಷಿ ಇರ್ತದೆ. ಏನ್ ಬೇಕಾದ ಕ್ವಶನ್ ಕೇಳ್ತಾರ ಅವರು. ಟೆನ್ಷನ್ ಯಾರಿಗಿರ್ತದೆ? ಕಾರ್ಯಾಂಗಕ್ಕೆ ಇರ್ತದೆ, ಕಾರ್ಯನಿರ್ವಾಹಕ ಅವ್ರಿಗೆ ಟೆನ್ಷನ್ ಇರ್ತದೆ. ಅಂದ್ರೆ ಅವ್ರು ಆನ್ಸರ್ ಮಾಡ್ಬೇಕಲ್ಲ, ಅವ್ರು ಕೇಳೋ ಕ್ವಶನ್ಗೆ ಏನ್ ಮಾಡ್ತಾ ಇದೆಯಪ್ಪ ನೀ, ಇಷ್ಟು ದುಡ್ಡು ಎಲ್ಲಿ ಹೋಯ್ತು, ಏನೇನ್ ಮಾಡ್ತಾ ಇದ್ರಿ, ಎಲ್ಲಾ ಕ್ವಶನ್ ಕೇಳ್ತಾರ ಅವರು. ಎಷ್ಟು ಸ್ಕೂಲ್ಗಳನ್ನ ಕಟ್ಟಿದೆ, ಎಷ್ಟು ಖರ್ಚಾಯ್ತು, ಅಷ್ಟ್ಯಾಕಾಯ್ತು ಅಂತ ಎಲ್ಲವನ್ನು ಕೇಳ್ತಾರಲ್ಲ. ಕಾರ್ಯನಿರ್ವಾಹಕ ಮಿನಿಸ್ಟರ್ ಇದ್ದವನಿಗೆ ಶಾಸಕಾಂಗಕ್ಕೆ ಜವಾಬ್ದಾರ ಆಗಿರ್ಬೇಕು. ಈ ಅಸೆಂಬ್ಲಿ ಇರ್ತದಲ್ಲ ಅದಕ್ಕೆ. ಇದೇ ರೀತಿ ಈಗ ನೀವು ಯಾರಿಗೆ ಜವಾಬ್ದಾರ ಇರ್ತೀರಿ? ನಿಮ್ಮ ಪೇರೆಂಟ್ಸ್ಗೆ. ಅಂದ್ರೆ ಪೇರೆಂಟ್ಸ್ ಕ್ವಶನ್ ಕೇಳ್ತಾರೆ, ನೀವು ಭಯದಲ್ಲಿ ಇರ್ತೀರಿ. ಇಷ್ಟು ವರ್ಷ ಆಯ್ತು ಯಾಕೆ ಆಗಿಲ್ಲ ಅಂತ ಕೇಳ್ತಾರೆ. ಇಷ್ಟು ತಿಂಗಳ ದುಡ್ಡು ಕೊಡ್ತಾ ಇದೆ, ಏನ್ ಮಾಡಿದೆ ಅದನ್ನ ಅಂತ ಕೇಳ್ತಾರೆ. ಎಲ್ಲ ಕ್ವಶನ್ ಕೇಳ್ತಾರಲ್ಲ. ಯಾಕಂದ್ರೆ ನಿಮ್ಮನ್ನ ಕಂಟ್ರೋಲ್ ತಗೋಬೇಕು, ಸರಿ ದಾರಿ ನಡೆಸ್ಬೇಕಂದ್ರೆ ಆತರ ಜವಾಬ್ದಾರ ಆಗಿರ್ಬೇಕು. ಪೇರೆಂಟ್ಸ್ ಹೇಗೆ ಕೇಳ್ತಾರಲ್ಲ ಸೇಮ್ ಅದೇ ರೀತಿ MLAಗಳು ಈ ಮಿನಿಸ್ಟರ್ಗಳಿಗೆ ಕೇಳ್ತಾರೆ. ಅಲ್ಲಿ ಕೇಂದ್ರದಲ್ಲಿ MP ಗಳು ಮಿನಿಸ್ಟರ್ಗೆ ಅರ್ಥ ಆಯ್ತಾ? ಇದು ಜವಾಬ್ದಾರಿತನ ಅಂದ್ರೇನು, ರೆಸ್ಪಾನ್ಸಿಬಲ್ ಅಂದ್ರೇನು? ಈ ರೀತಿ ಇವರಿಗೆ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಕ್ವಶನ್ ಅವರ್ ಇರುವಂತದ್ದು ಇದಕ್ಕೋಸ್ಕರನೇ ಇರೋದು. ಓಕೆ ಅಲ್ವಾ? ಎಲ್ಲ ತುಂಬಾ ಇನ್ಸ್ಟ್ರೂಮೆಂಟ್ ಇದಾವೆ. KS ಮೇನ್ಸ್ ಅಲ್ಲಿ ಈ ರೀತಿ ಕ್ವಶನ್ ಕೂಡ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಈ ತರ ಹೇಳಿದ್ದು ಇದು ಅರ್ಥ ಆಗ್ತಿದ್ರೆ ಈಗ ಲೈಕ್ ಮಾಡ್ತಾ ಹೋಗಿ. ವಿಡಿಯೋಗಳನ್ನ ಸಾಕಷ್ಟು ಜನ ನೋಡ್ತೀರಿ, ಕೆಲವೊಬ್ರು ಹಂಗೆ ಇರ್ತೀರಿ. ಸೊ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ನಿಮ್ಮ ಸ್ನೇಹಿತರಿಗೆ ತೋರಿಸಿ, ಇದು ದೊಡ್ಡದಾಗಿ ಬೆಳೀಲಿ. ಈ ತರ ಅಟ್ಲೀಸ್ಟ್ ನಮ್ಗೇನು ಒಬ್ಬ ಮೆಂಟರ್ ಆಗಿ ನಾವು ಹೇಳ್ಕೊಡೋದು ತುಂಬಾ ಜನಕ್ಕೆ ಯೂಸ್ ಆಗ್ತದೆ ಅಂದ್ರೆ ನಮಗೂ ಒಂದು ಖುಷಿ ಅಲ್ವಾ? ನಮಗೂ ಒಂದು ಬಿಲ್ಡಪ್ ಇರ್ಬೇಕಲ್ಲ. ಇಷ್ಟೊಂದು ಜನ ನಮ್ಮ ಸ್ಟೂಡೆಂಟ್ ಇದ್ದಾರೆ, ಎಷ್ಟೊಂದು ಜನ ನಮ್ದು ಪಾಠವನ್ನ ಕೇಳ್ತಾರೆ ಅನ್ನೋದು ನಮಗೊಂದು ಖುಷಿಗೋಸ್ಕರ ನಾನು ಹೇಳ್ತಾ ಇರೋದು ಇದನ್ನು ಪದೇ ಪದೇ. ಓಕೆ, ಸೊ ಚೆನ್ನಾಗಿ ಇದನ್ನ ಪ್ರಮೋಟ್ ಮಾಡಿ, ಸ್ನೇಹಿತರಿಗೆ ಕೂಡ ತಿಳಿಸಿ. ನಿಮಗೆ ಇಷ್ಟ ಆಗಿದ್ರೆ ಅವ್ರಿಗೆ ತಿಳಿಸಿ, ಇಷ್ಟ ಆಗದೆ ಇದ್ರೆ ಬೇಡ. ಓಕೆ, ಸೊ ಎಷ್ಟು ಅವರು ಓದಿದೆ ಅನ್ನೋದು ಕೂಡ ಕಮೆಂಟ್ ಮಾಡ್ತಾ ಹೋಗಿ. ಎವ್ರಿ ಡೇ ಓದ್ತಾ ಹೋಗಿ, ಎಷ್ಟೆಷ್ಟು ಕನ್ಸಿಸ್ಟೆನ್ಸಿ ಇರಲಿ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.